ನಮಸ್ಕಾರ. ನನ್ನ ಹೆಸರು JN ಬಸವರಾಜಪ್ಪ, ಸಾಹಿತಿಗಳು, ಭದ್ರಾವತಿ. ಈಗ ನನ್ನ ಮೊದಲ ಕವನದ ಶೀರ್ಷಿಕೆ ವನ ಮಹೋತ್ಸವ ಗೀತೆ. ಬೇಡುವೆನು ವನದೇವಿ ಹೇ ಕರುಣ ಮಾತೆ, ನಿನ್ನಿಂದಲೇ ಜಗವು ಉಸಿರಾಗು ಧಾತೆ. ನೀನಿಲ್ಲದಿರಲು ಜಗ ಬದುಕಲಹುದೇ, ಕ್ಷಾಮವ ಬೀರದೆ ನೆಲಸಮ್ಮ ವನಿತೆ. ಪ್ರಕೃತಿಯನ್ನರಿಯದೆ ನಾ ಮೂಢನಾದೆ, ಬುದ್ಧಿ ಇಲ್ಲದೆ ಗಿಡ ಮರಗಳ ಕಡಿದೆ. ಬೇಡುವೆನು ವನದೇವಿ ಹೇ ಕರುಣ ಮಾತೆ, ನಿನ್ನಿಂದಲೇ ಜಗವು ಉಸಿರಾಗುದಾತೆ. ಅರಿತಿಯನೀಗ ನಿನ್ನಯ ಶಕ್ತಿ, ಗಾಳಿ ಮಳೆಗೆ ನಿನ್ನದೇ ಯುಕ್ತಿ. ಬಂದಿದೆ ನಮಗೀಗ ಪರಿಸರ ಪ್ರೀತಿ, ಜಗದ ಬರ ನಿನ್ನಿಂದಲೇ ಮುಕ್ತಿ, ಜಗದ ಬರ ನಿನ್ನಿಂದಲೇ ಮುಕ್ತಿ. ನಮಸ್ಕಾರ. ಉದಯವಾಗಿದೆ ನಾಡು, ಎಂದೋ ಉದಯವಾಗಿದೆ ನಮ್ಮ ಚಂದದ ಕರುನಾಡು. ಇಂದು ನೆನ್ನೆಯದಲ್ಲ ಈ ಬೀಡು, ಕನ್ನಡಿಗ ಕಣ್ತೆರೆದು ನೋಡು. ಎಂದೋ ಉದಯವಾಗಿದೆ ನಮ್ಮ ಚಂದದ ಕರುನಾಡು, ಇಂದು ನೆನ್ನೆಯದಲ್ಲ ಈ ಬೀಡು, ಕನ್ನಡಿಗ ಕಣ್ತೆರೆದು ನೋಡು. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿಹ ನಾಡು, ವೀರ ಶೂರ ಕಲಿಗಳ ಬೀಡು, ಚಂದ ಚೆಲುವಿನ ಚೆನ್ನಾಡು. ಪಂಪ ಬಸವ ಸರ್ವಜ್ಞರ ನಾಡು, ಗಿರಿ ಜರಿ ಸುಗಂಧದ ಬೀಡು, ವೀರ ವನಿತೆಯರು ಆಳಿದ ಕೆನ್ನಾಡು, ಶಿಲಾಶಾಸನವ ಕೆದಕಿ ನೋಡು. ಎಂದೋ ಉದಯವಾಗಿದೆ ನಮ್ಮ ಚಂದದ ಕರುನಾಡು, ಇಂದು ನೆನ್ನೆಯದಲ್ಲ ಈ ಬೀಡು, ಕನ್ನಡಿಗ ಕಣ್ತೆರೆದು ನೋಡು. ಸತ್ಯ ಧರ್ಮ ಸಹಿಷ್ಣುತೆಗಳ ಸೌಹಾರ್ದಮಯ ಹೊನ್ನಾಡು, ಸರಿಸಾಟಿಯುಂಟೆ ಈ ನಾಡಿಗೆ ನೀ ಸವಾಲು ಮಾಡಿ ನೋಡು. ಉದಯವಾಗಲಿ ನಾಡೆಂದು ನುಡಿದಿಯವು ಈ ಹಿಂದೆ, ಉದಯವಾಗಲಿ ನಾಡೆಂದು ನುಡಿದಿಯವು ಈ ಹಿಂದೆ, ಉದಯವಾಗಿದೆ ಈ ನಾಡೆಂದು ನಾವು ನುಡಿಯೋಣ ಹಿಂದೆ. ಉದಯವಾಗಿದೆ ಈ ನಾಡೆಂದು ನಾವು ನುಡಿಯೋಣ ಹಿಂದೆ. ನಮಸ್ತೆ. ಜನನಿ ಜನ್ಮಭೂಮಿ, ಇದು ನಮ್ಮ ದೇಶದ ಕುರಿತು ನನ್ನ ಹೆಮ್ಮೆಯ ಕವಿತೆ. ಕೇಳಿ. ಬನ್ನಿ ಭಾರತೀಯರೇ ಒಂದಾಗುವ, ಭಾವೈಕ್ಯ ಜ್ಯೋತಿಯನ್ನು ನಾವು ಹಚ್ಚುವ. ಜಗದಿ ಮನುಜರೆಲ್ಲ ಒಂದೇ ಎಂದು ಸಾರುವ, ಜನನಿ ಜನ್ಮಭೂಮಿ ನಮ್ಮ ಹೆಮ್ಮೆ ಎನ್ನುವ. ಮೇಲು ಕೀಳು ನಮ್ಮಲ್ಲಿಲ್ಲ ಎಂದು ಹೇಳುವ, ಸೌಹಾರ್ದದಿಂದ ನಾವು ಕೂಡಿ ಬಾಳಿ ತೋರುವ. ಭರತ ವಸುದೆಮಂ ಬಹುಧರ್ಮ ದೇಗುಲಂ, ಒಂದೇ ಮನುಕುಲಂ ಒಂದೇ ಮಾತರಂ ಒಂದೇ ಭಾರತಂ. ಬನ್ನಿ ಭಾರತೀಯರೇ ಒಂದಾಗುವ, ಭಾವೈಕ್ಯ ಜ್ಯೋತಿಯನ್ನು ನಾವು ಹಚ್ಚುವ. ನಾನು ನನ್ನದೆಂಬ ತನವ ಹಿಂದೆ ತೊರೆಯುವ, ನಾವು ನೀವು ಒಂದೆಂದು ಜಗಕ್ಕೆ ತೋರುವ. ನಾಡು ನುಡಿ ಭಾಷೆಗಾಗಿ ಸೇವೆಗೈಯುವ, ಒಮ್ಮತದಿ ಐಕ್ಯ ತೋರಿ ದೇಶ ಕಟ್ಟುವ. ಒಂದೇ ನಾಡು ಒಂದೇ ಗೂಡು ಒಂದು ಗೂಡಿ ಹಾಡುವ, ಒಂದೇ ಹಾವ ಒಂದೇ ಭಾವ ಒಂದೇ ಮನವ ಹೊಂದುವ. ಏನೇ ಬರಲಿ ಧೈರ್ಯವಿರಲಿ ಎಂದು ನಾವು ಸಾರುವ, ಜನನಿ ಜನ್ಮಭೂಮಿಯನ್ನು ಬನ್ನಿ ಜತನ ಮಾಡುವ. ಜನನಿ ಜನ್ಮಭೂಮಿಯನ್ನು ಬನ್ನಿ ಜತನ ಮಾಡುವ. ಬನ್ನಿ ಭಾರತೀಯರೇ ಒಂದಾಗುವ, ಭಾವೈಕ್ಯ ಜ್ಯೋತಿಯನ್ನು ನಾವು ಹಚ್ಚುವ.
ವೆಲ್ಕಮ್ ಟು ಕಲಾರಾಧನೆ ಯೂಟ್ಯೂಬ್ ಚಾನಲ್. ನಾನು ಭಾರ್ಗವಿ. ಇವತ್ತು ನಾವಿದ್ದೀವಿ ಭದ್ರಾವತಿಯ ಹೆಸರಾಂತ ಸಾಹಿತಿಗಳಾದ JN ಬಸವರಾಜಪ್ಪ ಸರ್ ಅವ್ರ ಜೊತೆ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಹಾಗೂ ಬಸವಪ್ರಿಯ ಪ್ರಕಾಶನದ ಪ್ರಕಾಶಕರು ಕೂಡ ಅಂತ ಹೇಳ್ಬೋದು. ಹಾಗೆಯೇ ಇವರು ರಾಜ್ಯ ಮಟ್ಟ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಇವರೊಂದಿಗೆ ಇವತ್ತಿನ ದಿನದ ವಿಶೇಷ ಸಂದರ್ಶನವನ್ನು ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್, ನಿಮ್ಮ ಹುಟ್ಟು ಎಲ್ಲಿ, ಯಾವ ಊರಲ್ಲಿ ನಡೀತು, ಮತ್ತೆ ನಿಮ್ಮ ಕುಟುಂಬದ ಪರಿಚಯವನ್ನು ಒಂಚೂರು ಹೇಳ್ಬೋದಾ? ನಾನು ಹೊನ್ನಾಳಿ ತಾಲೂಕು ಮಲಗಿನಹಳ್ಳಿ ನಮ್ಮ ತಾಯಿ ತೋರ ಮನೆ. ನಮ್ಮ ತಂದೆಯವರ ಊರು ಶಿಕಾರಿಪುರ ತಾಲೂಕು ಚಿಕ್ಕನಕೊಪ್ಪ. ನಾನು ಹುಟ್ಟಿದ್ದು ಮಲಗಿನಹಳ್ಳಿಯಲ್ಲಿ. ನನ್ನ ಬಾಲ್ಯ ಮತ್ತು ನನ್ನ ಪ್ರಾಥಮಿಕ ಶಿಕ್ಷಣ ಪೂರ್ತಿ ಮಲಗಿನಹಳ್ಳಿ ಮತ್ತು ಬೆಳಗುತ್ತಿ ಅಲ್ಲಾಯಿತು. ನನ್ನ ಪ್ರೌಢ ಶಿಕ್ಷಣ ಭದ್ರಾವತಿ. ನಾನು 88ರಲ್ಲಿ ಸುರಹೊನ್ನೆಯಲ್ಲಿ ನನ್ನ ಮದುವೆ ಆಗಿದ್ದು. ಒಬ್ಬಳು ಮಗಳಿದ್ದಾಳೆ, ಅವಳದು D.Ed ಆಗಿದೆ. ಒಬ್ಬ ಮೊಮ್ಮಗ ಇದ್ದಾನೆ, ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿದ್ದಾರೆ. ಇದು ನನ್ನ ಫ್ಯಾಮಿಲಿ ಪರಿಚಯ. ಕನ್ನಡ ಸಾಹಿತ್ಯದ ಮೇಲೆ ನಿಮ್ಮ ಒಲವು ಹೇಗೆ ಸರ್? ನನ್ನ ಒಲವು ಅಂತಂದರೆ ಚಿಕ್ಕ ವಯಸ್ಸಿನಿಂದಲೇ, ಅಂದರೆ ಪ್ರಾಥಮಿಕ ಹಂತದಲ್ಲಿ ನನಗೆ ಸ್ವಲ್ಪ ಸಾಹಿತ್ಯಿಕವಾಗಿ ಆಸಕ್ತಿ ಇತ್ತು. ನಾನು ಬರವಣಿಗೆಯನ್ನು ಪ್ರೌಢಶಾಲೆಯಿಂದಲೇ ಪ್ರಾರಂಭ ಮಾಡಿದೆ. ಆವಾಗಲೇ ತುಂಬ ಜಾನಪದೀಯವಾದ ಮತ್ತು ಪೌರಾಣಿಕವಾದಂಥ ಒಂದು ಕಲ್ಪನೆ ನನಗೆ. ಆವಾಗಲೇ ಸಣ್ಣ ಸಣ್ಣ ಕಥೆಗಳನ್ನು ಬರೆಯೋದು, ಕವಿತೆಗಳನ್ನು ಬರೆಯೋದು ನಾನು ಮಾಡ್ತಾಯಿದ್ದೆ. ಬಟ್ ಯಾವುದೇ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿರಲಿಲ್ಲ. ಹಾಗೆ ಒಂದು ಕಡೆ ಬರೆಯೋದು ಇಡೋದು ಮಾಡ್ತಾಯಿದ್ದೆ. ಸೊ ಅದೆಲ್ಲ ನಂತರದಲ್ಲಿ ನಾನು 8th 9th ಆದ ನಂತರ ಸ್ವಲ್ಪ ಬರವಣಿಗೆಯ ಒಂದು ಹುಚ್ಚು ಬಂತು ನನಗೆ. ಆಮೇಲೆ ಲೈಬ್ರರಿಗೆ ಹೋಗೋದು, ಬೇರೆ ಬೇರೆಯವರ ಕೃತಿಗಳನ್ನು ಓದೋದು, ಮತ್ತು ದಿನಪತ್ರಿಕೆ ಅಂತೂ ಕಡ್ಡಾಯವಾಗಿ ಓದ್ತಾ ಇದ್ದೆ. ಚಿಕ್ಕ ವಯಸ್ಸಿಂದ ಇತ್ತು ಅದು. ನಮ್ಮ ಮಾವರು ಕೂಡ ಪತ್ರಿಕೆ ತರಿಸ್ತಾ ಇದ್ದರು. ಹಾಗಾಗಿ ನನಗೆ ಪತ್ರಿಕೆ ಓದೋ ಹವ್ಯಾಸ ಇತ್ತು. ಹಾಗಾಗಿ ಪತ್ರಿಕೆ ಓದೋ ಹವ್ಯಾಸದಿಂದ ನಾನು ಕೂಡ ಬರಿಬೇಕು ಅನ್ನೋ ಭಾವನೆ ಬಂತು. ಹಾಗಾಗಿ ಸಾಹಿತ್ಯದ ಮೇಲೆ ನನಗೆ ಚಿಕ್ಕ ವಯಸ್ಸಲ್ಲಿ ಅಭಿಮಾನ ಮತ್ತು ಒಲವು ಎರಡು ಮೂರ್ತು. ಈಗ ನಿಮ್ಮ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಒಂದು ಕಷ್ಟ ಸಾಧ್ಯವಾದ ಕೆಲಸ ಅಂತಾನೆ ಹೇಳ್ಬೋದು. ನಿಮ್ಮ ಎಜುಕೇಶನ್ ಯಾವ ರೀತಿ ಬಂತು ಸರ್? ನಮ್ಮ ಎಜುಕೇಶನ್ ಅಂದರೆ ತುಂಬ ಕಷ್ಟ. ಇವತ್ತಿನ ಮಕ್ಕಳಿಗೆ ಹೇಳಿದ್ರೆ ಅದು ಖಂಡಿತ ಅರ್ಥ ಆಗಲ್ಲ. ಅಂಥ ಎಜುಕೇಶನ್ ಈಗಿನವ್ರು ಮಾಡಲ್ಲ. ನಾವೆಲ್ಲ ನಮ್ಮ ಮನೆಗಳಲ್ಲಿ ನಮ್ಮನ್ನು ಓದಿಸೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಸರ್, ಅಂದ್ರೆ ನಿಮ್ಮ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಒಂದು ಕಠಿಣ ಕೆಲಸ ಅಂತಾನೆ ಹೇಳ್ಬೋದು. ಯಾವ ರೀತಿ ಬೆಳೆದು ಬಂತು ಸರ್ ಅದು? ನಮ್ಮ ಮನೆಯಲ್ಲಿ ಓದ್ಸೋಕ್ಕಾಗಲ್ಲ ಅಂತೇಳಿ ನಮ್ಮ ಸೋದರ ಮಾವನ ಮನೆಯಲ್ಲಿ ನಮಗೆ ಓದಕ್ಕೆ ಬಿಟ್ರು. ಹೊನ್ನಾಳಿ ತಾಲೂಕು ಮಲಗಿನಹಳ್ಳಿಯಲ್ಲಿ ನಾನು ಪ್ರಾಥಮಿಕ ಶಿಕ್ಷಣ ಮಾಡಿದ್ದು. ನಮ್ಮ ಅಜ್ಜರ ಮನೆಯಲ್ಲಿ ಓದಿದ್ದು ನಾನು. ತುಂಬ ಕಷ್ಟ. ಆವಾಗ ಮನೆಯಲ್ಲಿ ಸುಮಾರು ಒಂದು 20-22 ಜನ ಇರುವಂಥ ಕುಟುಂಬದಲ್ಲಿ ನಾವು ವಾಸ ಮಾಡಬೇಕಿತ್ತು. ಮನೆ ಕೆಲಸನೂ ಮಾಡಬೇಕು, ಶಾಲೆಗೆ ಹೋಗಬೇಕು, ಹೊಲಕ್ಕೆ ಹೋಗಬೇಕು, ಎಮ್ಮೆ ಕಾಯಬೇಕು, ದನ ಕಾಯಬೇಕು, ಸಗಣಿ ಬಾಚಬೇಕು. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಶಾಲೆಗೆ ಓದಬೇಕು, ಮತ್ತು ಪಠ್ಯ ಪುಸ್ತಕಗಳನ್ನು ಕೂಡ ಸ್ಟಡಿ ಮಾಡಿ ಹೀಗಿತ್ತು. ತುಂಬ ಕಷ್ಟದ ವಾತಾವರಣದಲ್ಲೇ ನಾವು ತುಂಬ ಕಷ್ಟಪಟ್ಟೆ ಓದಿದ್ದು. ಸರ್, ನೀವು ಬರೆದ ಮೊದಲ ಕವನ ಅಥವಾ ಯಾವ್ದಾದ್ರು ಒಂದು ಬರವಣಿಗೆಯಲ್ಲಿ ಮೊದಲೇದು ಯಾವುದು ಅಂತ ಹೇಳ್ತೀರಾ ಸರ್? ನಾನು ಮೊದಲಿಗೆ ಚಂದ್ರನ ಬಗ್ಗೆ ಬರೆದಿದ್ದೆ. ಅವಾಗೆಲ್ಲ ಸಾಮಾನ್ಯ ಮಕ್ಕಳಿಗೆ ಚಂದ್ರನ ತೋರಿಸಿ ಊಟ ಮಾಡ್ತಾ ಇದ್ರು ತಾಯಿಗಳು, ಗೊತ್ತಿದೆ ನಿಮಗೆ. ಸೊ ನಮಗೆಲ್ಲ ಸೂರ್ಯ ಚಂದ್ರರು ಅಂತಂದ್ರೆ ನಮಗೆ ತುಂಬಾ ಆಪ್ಯಾಯಮಾನ. ಯಾವಾಗ ಗಗನದ ಕಡೆ ನೋಡೋ ಹುಚ್ಚು ಜಾಸ್ತಿ. ನನಗೆ ಸ್ವಲ್ಪ ಎತ್ತರದಲ್ಲೇ ನೋಡುವಂಥ ಅಭ್ಯಾಸ ಇತ್ತು. ಅದು ಈಗಲೂ ಇದೆ. ಈಗಲೂ ಕೂಡ ಪದೇ ಪದೇ ನಾನು ಆಕಾಶ ನೋಡೋ ಅಭ್ಯಾಸ ನನಗಿದೆ. ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ, ಮೋಡ ಇವನ್ನೆಲ್ಲ ನಾನು ನೋಡಿ ಆನಂದಿಸ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಮೊಟ್ಟ ಮೊದಲ ಕವನ ಮಂಗಳವಾರ ಪತ್ರಿಕೆಯಲ್ಲಿ ಚಂದ ಅಂತೇಳಿ ಬಂತು. ಚಂದ ಅಂತ ಪ್ರಕಟ ಆಯ್ತು. ಆವಾಗ ನನಗೆ ಅವ್ರು ಕಳಿಸಿದಂಥ ಒಂದು ಅಮೌಂಟು 5 ರೂಪಾಯಿ. 5 ರೂಪಾಯಿ ನನಗೆ ಎಮ್ಮದಲ್ಲಿ ಬಂದಿತ್ತು. ಎಮ್ಮ ಫೋರಂನಲ್ಲಿ 5 ರೂಪಾಯಿ ಬಂದಿತ್ತು. ನಾನು ಅದನ್ನು ತುಂಬ ವರ್ಷಗಳ ತನಕ ಕಾಪಾಡಿ ಇಟ್ಕೊಂಡಿದ್ದೆ. ನಾನು 5 ರೂಪಾಯಿ ಬಂದಿದ್ದು ನನಗೆ ನೆನಪಿದೆ. ಇವತ್ತು ಕಾಲಘಟ್ಟ ಬೇರೆ ಥರ ಇದೆ. ಇವತ್ತು ನಾವು ಪತ್ರಿಕೆಗಳಿಗೆ ಲೇಖನಗಳನ್ನು ಕಳಿಸಿದರೆ ತುಂಬ ಹೆಚ್ಚಿನ ಗೌರವಧನ ಇದೆ. ಆಗ 5 ರೂಪಾಯಿ ಒಂದು ಕವನಕ್ಕೆ ನನಗೆ ಕೊಟ್ಟಿದ್ದು. ಸುಮಾರು ಒಂದು 45 ವರ್ಷಗಳ ಹಿಂದಿನ ಮಾತಿದೆ. ಈಗ ಒಂದು ಪುಸ್ತಕ ಓದಿ ಅಥವಾ ಒಬ್ರು ಬರ್ದಿರೋ ಅವರ ಸಾಹಿತ್ಯ ಓದಿ ನನಗೆ ಪ್ರೇರಣೆ ನೀಡಿದೆ ಅಂತ ಹೇಳೋದಾದ್ರೆ ಯಾವುದು ಅಂತ ಹೇಳ್ತಾರೆ? ಲೈಬ್ರರಿ ಒಳಗಡೆ ನಾನು ಎಲ್ಲ ರೀತಿಯ ಪುಸ್ತಕಗಳನ್ನು ಓದ್ತಾ ಇದ್ದೆ. ನನಗೆ ಇಂಥದ್ದೇ ಒಬ್ಬ ಸಾಹಿತ್ಯ ಪುಸ್ತಕ ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತ ನಾನು ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಅವ್ರನ್ನ ಈ ಕವಿಗಳನ್ನ ಫೈಂಡ್ ಔಟ್ ಮಾಡೋಕ್ಕೂ ನಮ್ಗೆ ಆಗ್ತಾ ಇರಲಿಲ್ಲ. ಇವ್ರು ಒಳ್ಳೆ ಕವಿ, ಇವ್ರು ದೊಡ್ಡ ಕವಿ, ಇದು ಪ್ರಶಸ್ತಿ ತಗೊಂಡ್ರ ಪುಸ್ತಕ ಅನ್ನೋಟ್ಟು ನಮಗೆ ಅವಾಗ ಗೊತ್ತಿರಲಿಲ್ಲ. ಸೊ ಎಲ್ಲ ಪುಸ್ತಕನೂ ಕೂಡ ನಾವು ಓದ್ತಾ ಇದ್ವಿ. ನಾನು ಬಹಳ ಓದಿದ್ದು ಮ್ಯಾಗಝಿನ್ಗಳನ್ನು, ಸುಧಾ, ತರಂಗ ಮತ್ತು ಮಂಗಳ, ಈ ರೀತಿ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ. ಆಮೇಲೆ ಉತ್ಥಾನ, ಮಯೂರ, ಇವೆಲ್ಲ ನಾನು ಓದ್ತಾ ಇದ್ದೆ.
ಇಂತಹದ್ದೇ ಒಬ್ಬ ಕವಿ ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಕ್ಕಾಗಲ್ಲ. ಈಗ ಹೇಳೋದಾದ್ರೆ ನಮಗೆ ಕುವೆಂಪು ಅವರಿದ್ದಾರೆ, ಜೆ ಸುರುದ್ರಪ್ಪ ಇದ್ದಾರೆ, ಬೇರೆ ಬೇರೆ ಕವಿಗಳೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ. ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೀವಿ ಈಗ. ಸರ್, ಈಗ ನೀವು ನಿರಂತರವಾಗಿ ಒಂದು ಬರವಣಿಗೆ ಬರೀತೀರಾ ಅಂತಂದಾಗ ಅದಕ್ಕೆ ಒಂದು ವಾತಾವರಣ ಅಂತ ಕೂಡ ಬೇಕಾಗತ್ತೆ. ಮನಸ್ಸು ಪ್ರಶಾಂತವಾಗಿರ್ಬೇಕಾಗತ್ತೆ, ಅಥವಾ ಬೇರೆ ವಿಷಯಗಳು ನೆನಪಿಗೆ ಬರ್ದೇ ಇರೋ ತರ ಒಬ್ರೊಬ್ರಿಗೆ ಒಂದೊಂದು ಇರುತ್ತೆ. ನೀವ್ ಅದನ್ನ ಯಾವ ರೀತಿ ಸಮಯನ ನಿಗದಿಪಡಿಸ್ಕೊಳ್ತೀರಾ? ಅದು ತುಂಬಾ ಕಷ್ಟ. ಇಂಥ ಸಮಯದಲ್ಲೇ ನಾವು ಬರಿತೀವಿ ಅಂತ ಕೂತ್ಕೊಂಡ್ರೆ ಬರೆಯಕ್ಕಾಗಲ್ಲ. ಅದು ಯಾವ ಟೈಮಲ್ಲಿ ನಮಗೆ, ನನ್ನೊಳಗೊಬ್ಬ ಕವಿ ಇರ್ತಾನೆ, ನಾನೇ ಬೇರೆ, ನನ್ನೊಳಗಿರೋ ಕವಿನೇ ಬೇರೆ. ಅದು ಸಾಮಾನ್ಯ ನಿಮಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಆ ತಕ್ಷಣನ ನಮ್ಮ ಕಲ್ಪನೆಯಲ್ಲಿ ಏನಾದ್ರು ಒಂದು ಬಂದ್ರೆ ಅದನ್ನ ನೆನಪಲ್ಲಿ ಇಟ್ಕೋಬೇಕು ಒಂದು, ಇಲ್ಲ ಒಂದು ಹಾಳೆಯಲ್ಲಿ ಬರೆದಿಟ್ಕೋಬೇಕು ಒಂದು. ಅವೆರಡೂ ನೀವು ಮಾಡ್ದಲೇ ಹೋದ್ರೆ ಸಾಹಿತ್ಯ ಕಟ್ಟಕ್ಕಾಗಲ್ಲ. ಅಥವಾ ಇವತ್ತು ನಾವು ಬರೆಯೋದಕ್ಕೆ ಕುತ್ಕೊಂತೀನಿ, ಏನಾದ್ರು ಬರೀಲೇಬೇಕು ಅಂತ ಅಂದಾಗಲೂ ಕೂಡ ಬರಲ್ಲ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಅಂತಕ್ಕದ್ದು ಮೂಡುತ್ತೋ ಸಾಹಿತ್ಯಿಕವಾಗಿ, ಆ ಟೈಮಲ್ಲಿ ಅಲ್ಪ ಸ್ವಲ್ಪ ಸಮಯವನ್ನು ಮಾಡ್ಕೊಂಡು ಬರೀಬೇಕಾಗತ್ತೆ. ಈಗ ನಾನು ಬರೆಯೋದು ಅಂತಂದ್ರೆ, ಇಲ್ಲಿ ತನಕ ನಾನು ಬರೆದದ್ದು ಹೆಚ್ಚು ಕಡಿಮೆ ರಾತ್ರಿ ನಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಮ್ಮ ಮಲಗುವ ಸಮಯವನ್ನು ನಾನು ಬರವಣಿಗೆ ತಗೊಂತೀನಿ. ಇಲ್ಲಾಂದ್ರೆ ಬೆಳಗಿನ ಜಾವ ಎದ್ದೇಳ್ತೀನಿ. ರಾತ್ರಿ ಎಲ್ಲ ಅದು ಕಲ್ಪನೆಯಲ್ಲೇ ಇರುತ್ತೆ, ತಲೆ ಒಳಗೆ ಇರುತ್ತೆ, ನಾನು ಯಾವಾಗ ಬರಿತೀನಿ ಅಂತ. ಹಾಗಾಗಿ ಬೆಳಗಿನ ಜಾವ ಎದ್ದೋದು ಬರಿತೀನಿ. ಎಷ್ಟೋ ವಿಷಯಗಳನ್ನ ಇವತ್ತು ಟಿಕ್ ಮಾಡಿ ಇಟ್ಕೊಂಡು ಅದನ್ನ ಮುಗಿಸಿರೋದೀನಿ ಯಾವಾಗಲೂ ಆಗಿರುತ್ತೆ. ಆ ಕೂಡಲೇ ಬರೆಯಕ್ಕಾಗಲ್ಲ, ಆ ಕೂಡಲೇ ಮುಗಿಸೋದು ಇಲ್ಲ ನಾನು. ಆಮೇಲೆ ನಾನು ಬರೆದಂತ ಯಾವುದೇ ಸಾಹಿತ್ಯವನ್ನ ತಕ್ಷಣವೇ ಎಲ್ಲೂ ಪೋಸ್ಟ್ ಮಾಡಲ್ಲ. ಒಂದು ಪತ್ರಿಕೆ ಕಳ್ಸೋದಾಗ್ಲಿ, ಜಾಲತಾಣಕ್ಕೆ ಕಳ್ಸೋದಾಗ್ಲಿ, ಯಾರಿಗೂ ತೋರಿಸಲ್ಲ. ಬರಹಗಾರನಾಗಿ ಬರೆದು ಓದುಗನಾಗಿ ಓದಿ ಅದು ನನಗೆ ಹಿಡಿಸಿದ ಮೇಲೆ ಮೊದಲು ನಾನು ಇದು ಇತರರಿಗೆ ಮೆಚ್ಚುಗೆ ಆಗ್ಬೋದು ಅಂತ ಅನಿಸಿದಾಗ ಮಾತ್ರ ಅದು ಹೊರಗಡೆ ಕಳಿಸೋದು. ಈಗಿನವರು ಹಾಗೆ ಅಲ್ಲೇ ಟೈಪ್ ಮಾಡ್ತಾರೆ, ಅಲ್ಲೇ ಅದನ್ನ ಕಳಿಸ್ಬಿಡ್ತಾರೆ. ಅದಲ್ಲ, ಅದು ಬಹಳಷ್ಟು ತಪ್ಪುಗಳಿರುತ್ತೆ. ಆ ಫಿಲ್ಲಿಂಗು ತಪ್ಪಿರುತ್ತೆ, ಅರ್ಥದ್ದು ತಪ್ಪಿರುತ್ತೆ. ಒಟ್ಟು ನಾನೊಬ್ಬ ಕವಿ ಆಗ್ಬೇಕು ಅಂತಕ್ಕಂಥ ದಾವ ಅಂತ ಇವತ್ತಿನ ಜನರಲ್ಲಿ ಬಹಳ ಇದೆ. ಇವತ್ತಿನ ಯುವ ಪೀಳಿಗೆಯಲ್ಲಿ ನಾನೊಬ್ಬ ಬರೆದು ದೊಡ್ಡ ಕವಿ ಆಗ್ಬೇಕು ಅನ್ನೋ ಭಾವನೆ ಇದೆ ಹೊರತು ಮೌಲಿಕವಾದ ಸಾಹಿತ್ಯವನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋರ ಸಂಖ್ಯೆ ಬಹಳ ಕಮ್ಮಿ ಇದೆ. ಅವ್ರಿಗೆ ಏನು ಕೊರತೆ ಅಂತಂದ್ರೆ, ಇತರೆ ಪುಸ್ತಕಗಳನ್ನು ಓದೋದು ಕಮ್ಮಿ. ಅವರು ಪುಸ್ತಕವನ್ನು ಯಾರು ಅತಿ ಹೆಚ್ಚು ಓದ್ತಾರೋ ಅತಿ ಹೆಚ್ಚು ಮೌಲಿಕವಾದ ಸಾಹಿತ್ಯವನ್ನು ಅವರು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ. ನನ್ನ 80 ಭಾಗದ ಬಿಡುಗಡೆ ವೇಳೆಯನ್ನ ನಾನು ಲೈಬ್ರರಿಯಲ್ಲೇ ಕಳೆದದ್ದು. ಯಾರ ಮನೇಲಿ ಪೇಪರ್ ತರ್ತಾರ ಅವ್ರ ಮನೇಲಿ ಹೋಗಿ ಪೇಪರ್ ಓದೋದು, ಯಾರ್ದಾರ ಮನೇಲಿ ಪುಸ್ತಕ ನಿಸ್ಕೊಂಡ್ಬಂದು ಓದೋದು, ಇದನ್ನು ಮಾಡಿ ಈಗಲೂ ನಾನು ಆ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿಗೂ ಪೇಪರ್ ಓದ್ತೀನಿ, ಪುಸ್ತಕ ಓದ್ತೀನಿ. ನನ್ನ ಮನೇಲಿ ಸಾಕಷ್ಟು ಬುಕ್ಸ್ಗಳಿದೆ. ನಾನು ಇನ್ನು ಓದ್ತಾನೆ ಇದ್ದೇನೆ ಮತ್ತು ಜೊತೆ ಬರಿತಾ ಇದ್ದೇನೆ. ಈಗ ಒಂದು ಏನೋ ಒಂದು ಬರಿತಾ ಇರ್ತೀರಾ ಅಂದಾಗ ಅಲ್ಲೊಂದು ಮಧ್ಯದಲ್ಲಿ ಒಂದು ಟೈಮ್ ತಗೊಳುತ್ತೆ. ಈಗ ನಿಮ್ದೇನೋ ವೈಯಕ್ತಿಕ ವಿಷಯಗಳಿರ್ಬೋದು ಅಥವಾ ಏನೋ ಇದಾದಾಗ ಅಲ್ಲಿ ಒಂದು ಗ್ಯಾಪ್ ಅನ್ನೋದೊಂದಾಗತ್ತೆ. ಸೊ ಅದು ಕಂಟಿನ್ಯೂ ಮಾಡ್ಬೇಕಾದ್ರೆ ಈಗ ಆ ಸ್ಟೋರಿನ ಕ್ಯಾರಿ ಮಾಡ್ತೀರಾ ಅಥವಾ ಅದಕ್ಕೆ ಸೂಕ್ತವಾದ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀರಾ? ಅಂದ್ರೆ ಅದನ್ನ ಹೆಂಗೆ ರಿಪ್ಲೇಸ್ ಮಾಡ್ತೀರಾ ನೀವು ಅಂತ? ಇಲ್ಲ, ಬರ್ದದ್ದಕ್ಕೆ ನಾನು ಏನ್ ಮುಂದೆ ಬರಿಬೇಕು ಅನ್ನೋದನ್ನ ಒಂದು ಹಿಂಟ್ಸ್ ಬರ್ಕೋಬೇಕು. ಟೋಟಲ್ ಒಂದು ಕತೆ ಮೊದಲ ತಲೆ ಒಳಗೆ ಹುಟ್ಟಿರುತ್ತಮ್ಮ. ಕತೆ ಕೆಲವರಿಗೆ ಬೆಳ್ಕಂತ ಹೋಗುತ್ತೆ. ನಮಗೆ ಕೆಲವರಿಗೆ ನಾವು ಇಡೀ ಕತೆನ ಮೊದಲೇ ನಾವು ಗ್ಲಾನ್ಸ್ ಮಾಡಿರ್ತೀವಿ, ಈ ಕತೆ ಹೀಗೆ ತಗೊಂಡೋಗ್ಬೇಕು ಅಂತ. ಅನಂತರದ ಬರಿತಾ ಹೋದಾಗ ನಡುವೆ ಏನಾದ್ರು ಗ್ಯಾಪ್ ಅಂತು ಅಂತಂದ್ರೆ ಮುಂದೆ ಏನು ನಾನು ಮಾಡಬಲ್ಲೆ ಅನ್ನೋದನ್ನ 4 ಸಾಲ ಬರೆದು ಇಟ್ಕೋಬೇಕು. ಆ 4 ಸಾಲನ 40, 400, 4,000 ಸಾಲ ಕೂಡ ಮಾಡ್ಬೋದು. ಅವನ ಬರವಣಿಗೆ ಶಕ್ತಿ ಮೇಲೆ ಹೋಗುತ್ತೆ. ಅದು ನಡುವೆ ಗ್ಯಾಪ್ ಅಂತು ಅಂದ್ರೆ ಎಲ್ಲಿ ನಿಲ್ಸಿರ್ತೀವೋ ಅಲ್ಲಿಗೆ ಮುಂದಿನದನ್ನ ನಾವು ಹಿಂಟ್ಸನ್ನ ಬರೆದಿಟ್ಕೊಂಡು ನಿಲ್ಲಿಸ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಇರುತ್ತೆ ಬರವಣಿಗೆ. ಈಗ ನಿಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಸುಮಾರು ಸ್ಥಳಗಳಿಗೆ ಹೋಗಿ ನೀವು ನೇರವಾಗಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀರಾ. ಅದರ ನಿಮ್ಮ ಜೀವನ ಹೇಗಿತ್ತು ಸರ್? ಅಂದ್ರೆ ಈಗ ಸ್ಟಾರ್ಟಿಂಗ್ ಒಂದು ಯಾವ ಪ್ಲೇಸಿಗೆ ಹೋಗಿ, ಯಾವ ಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡಿದ್ರಿ? ನಾನು ಮೊದಲಿಗೆ ಮಾಡಿದಂತ ಒಂದು ಸಂಶೋಧನಾ ಪ್ಲೇಸ್ ಅಂದ್ರೆ ಹೊನ್ನಾಳಿ ತಾಲೂಕು ಬೆಳಗುತ್ತಿ ಹತ್ರ ತೀರ್ಥರಾಮೇಶ್ವರ ಕ್ಷೇತ್ರ ಅಂತೇಳಿ 94ರಲ್ಲಿ. ಈಗ ನಾನು ಅಲ್ಲೇ ಓದಿದ್ದು ಬೆಳೆದಿದ್ದು. ಆವಾಗ ಒಂದು ಅಕ್ಷರದ ಋಣ ತೀರಿಸಬೇಕಾಗಿತ್ತು ನಾನು. ಹಾಗಾಗಿ ನಾನು ಭದ್ರಾವತಿ ಬಂದ ಮೇಲೂ ಕೂಡ ಒಂದು SLC ಓದೋ ಸಂದರ್ಭದಲ್ಲಿ ನನಗೆ ಆ ಭಾವನೆ ಬಂತು. ನಾನು ಆ ಸಂದರ್ಭದಲ್ಲಿ ಭದ್ರಾವತಿಯಿಂದ ಬೆಳಗುತ್ತಿಗೆ ಓಡಾಟ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಬೆಟ್ಟ ಗುಡ್ಡಗಳನ್ನು ಸಂಶೋಧನೆ ಮಾಡಿ, ದೇವಾಲಯಗಳನ್ನು ಸಂಶೋಧನೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನ ರೆಫರ್ ಮಾಡಿ, ವಿಶ್ವಕೋಶ ಇರ್ಬೋದು, ಸ್ಟೇಟ್ ಗೆಜೆಟಿಯರ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ರೆಫರ್ ಮಾಡಿ ಮತ್ತೆ ಸ್ಥಳ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಆ ಪುಸ್ತಕವನ್ನು ನಾನು ರೆಡಿ ಮಾಡಿದೆ. ನಾನು ಇದುವರೆಗೂ ಎಷ್ಟು ಆ ತರ ಸಂಶೋಧನೆಗಳಾಗಿರ್ಬೋದು ಸರ್? ಸಂಶೋಧನಾ ಪುಸ್ತಕಗಳೇ ಒಂದು 6-7 ಪುಸ್ತಕಗಳಿದೆ. ನಾನು ಭದ್ರಾವತಿಯಲ್ಲಿ ಒಂದು 4-5 ಕ್ಷೇತ್ರಗಳನ್ನ ಬೇರೆ ಬೇರೆಯಾಗಿ ಸಂಶೋಧನೆ ಮಾಡಿದ್ದೀನಿ. ಮತ್ತೆ ಚಳ್ಳಕೆರೆ ತಾಲೂಕು ದೊಡ್ಡೇರಿ ಅಂತ ಅದೊಂದು ಸಂಶೋಧನೆ ಮಾಡಿದ್ದೀನಿ. ಹೊನ್ನಾಳಿ ತಾಲೂಕು ತೀರ್ಥರಾಮೇಶ್ವರ ಮಾಡಿದ್ದೀನಿ. ಹೀಗೆ ಒಂದು 5-6 ಬುಕ್ಸ್ಗಳು ಸಂಶೋಧನಾತ್ಮಕವಾದ ಕೃತಿಗಳೇ ಬೇರೆ ಇದೆ. ಭದ್ರಾವತಿ ತಾಲೂಕು ಇತಿಹಾಸ ಕೂಡ 15ರಲ್ಲಿ ಮಾಡಿದೆ. ಈಗ ಕೂಡ ಒಂದು
ಬರೋ ತಾಲೂಕಿನಲ್ಲಿ ಒಂದು ಗ್ರಾಮವನ್ನು ನಾನೀಗ ರಿಸರ್ಚ್ ಮಾಡ್ತಾ ಇದ್ದೀನಿ. ಈಗ ಅದಿನ್ನೂ ಮುಕ್ತಾಯ ಆಗಿಲ್ಲ, ಮಾಡ್ತಾ ಇದ್ದೀನಮ್ಮ ಈಗ. ಸರ್, ಈಗ ಸಂಶೋಧನಾ ವಿಷಯ ಹೊರತಾಗಿ ಒಂದಿಷ್ಟು ಕವನ, ಕಥೆ ಅಂತ ಬರಿತೀವಿ, ನೀವು ಬರೀತೀರಾ. ಈಗ ಅದ್ರಲ್ಲಿ ಕೆಲವೊಬ್ರು ಅವರ ಜೀವನದಲ್ಲಿ ನಡೆದಿರೋದೇ ಆಧಾರಿತ ಒಂದು ಪಾತ್ರಗಳನ್ನ ತಗೊಂಡು ವಿಮರ್ಶೆ ಮಾಡ್ತಾ ಹೋಗ್ತಾರೆ, ಕೆಲವೊಬ್ರು ಕಾಲ್ಪನಿಕವಾಗಿ ಮಾಡ್ತಾ ಹೋಗ್ತಾರೆ. ನಿಮ್ಮ ಬರವಣಿಗೆ ಯಾವುದರ ಆಧಾರಿತವಾಗಿರುತ್ತೆ ಸರ್? ಇದು ಕವನಗಳ ಬಗ್ಗೆ, ಕವನ ಅಥವಾ ಕಥೆಗಳು? ಕಥೆ ಮತ್ತು ಕವನ ಏನಾಗುತ್ತೆ ಅಂದ್ರೆ ಒಂದಿಷ್ಟು ನಡೆದ ಘಟನೆಗಳು ಕೂಡ ಪ್ರೇರಣೆ ಆಗುತ್ತೆ. ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ಒಂದು ಕಲ್ಪನೆಯ ಲೇಪವನ್ನು ಕೊಟ್ಟು ಅದನ್ನು ಸಾಹಿತ್ಯೀಕರಿಸೋದು. ಕೆಲವರು ಸಂಪೂರ್ಣ ಕಲ್ಪನೆಯಿಂದನೇ ಕತೆ ಬರೀತಕ್ಕಂಥದ್ದು ಇದೆ. ಬಹಳಷ್ಟು ಸಿನಿಮಾಗಳು ಕಾಲ್ಪನಿಕ ಕಥೆಯ ಸಿನಿಮಾಗಳು ಕೂಡ ಬಂದಿದ್ದಾವೆ, ಕಾದಂಬರಿ ಆಧರಿಸಿ ಕೂಡ ಸಿನಿಮಾಗಳು ಬಂದಿದ್ದಾವೆ, ನಾಟಕವನ್ನು ಆಧರಿಸಿ ಕೂಡ ಸಿನಿಮಾಗಳು ಬಂದಿದ್ದಾವಲ್ವಾ. ಹಾಗೆ ಒಂದಿಷ್ಟು ಜೀವನದ ಅನುಭವಗಳ ಜೊತೆಗೆ ಕಲ್ಪನೆಯನ್ನು ಕೂಡ ಸೇರಿಸಿ ಬರೆದಾಗ ಅದು ಗಟ್ಟಿ ಸಾಹಿತ್ಯ ಆಗುತ್ತೆ, ಗಟ್ಟಿ ಸಾಹಿತ್ಯ. ಈಗ ಒಂದಿಷ್ಟು ಪುಸ್ತಕಗಳು ಪ್ರಕಟಗೊಂಡಿದೆ ಸರ್, ಹೌದು. ಅದರಲ್ಲಿ ಮೊದಲನೇ ಯಾವುದು, ಮತ್ತೆ ಒಂದಿಷ್ಟು ಹೆಸರುಗಳನ್ನ ಹೇಳ್ಬೋದಾ ನನಗೆ? ನಂದು ಮೊದಲನೇ ಬುಕ್ಸು 86ರಲ್ಲಿ ಬಂತು, ಮಲೆನಾಡು ಮಲ್ಲಿಗೆ ಅಂತ. ಆಮೇಲೆ ಜನಪ್ರಿಯ ಏಕಪಾತ್ರ ಕೊನೆಗಳು, ತೀರ್ಥರಾಮೇಶ್ವರ ಕ್ಷೇತ್ರ ಇತಿಹಾಸ, ದಾನವಾಡಿ ಗಿರಿರಂಗನಾಥ ಕ್ಷೇತ್ರ ಇತಿಹಾಸ, ಮತ್ತೆ ಕೆಂಚಮ್ಮನಗುಡ್ಡದ ಕ್ಷೇತ್ರ ಇತಿಹಾಸ, ಆಮೇಲೆ ಇಲ್ಲಿ ಬೆಳಕಲ್ ರಂಗನಾಥ ಕ್ಷೇತ್ರ ಇತಿಹಾಸ, ಮತ್ತು ಭದ್ರಾವತಿ ತಾಲೂಕು ಇತಿಹಾಸ, ಚಂದ್ರಚುಂಬನ ಅಂತ ಕವನ ಸಂಕಲನ, ಸ್ನೇಹ ಕುಸುಮ ಅಂತ ಅದು ಕೂಡ ಕವನ ಸಂಕಲನ. ಹೀಗೆ ಸಾಕಷ್ಟು ಬುಕ್ಸ್ಗಳು, ಕವನ ಸಂಕಲನಗಳು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಬುಕ್ಸ್ಗಳು ಬಂದಿದೆ. ಕಥೆಗಳು ಬೇರೆ ಬೇರೆ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ, ಆಕಾಶವಾಣಿಯಲ್ಲೂ ಕೂಡ ಪ್ರಕಟ ಆಗಿದೆ. ಕಥೆಯದ್ದೇ ಸಪ್ರೇಟ್ ಪುಸ್ತಕ ಇನ್ನು ನಾನು ಮಾಡಿಲ್ಲ, ಮಾಡುವಷ್ಟು ಕಥೆಗಳು ಇದ್ದಾವೆ, ಕಥೆಯ ಸಪ್ರೇಟ್ ಪುಸ್ತಕ ಮಾಡಿಲ್ಲ. ಕವನಗಳದ್ದು ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಬೇರೆಯವ್ರ ಬುಕ್ಸು ಕೂಡ ಪಬ್ಲಿಷ್ ಮಾಡಿದ್ದೀನಿ. ನನ್ನ ಪುಸ್ತಕವನ್ನು ಪಬ್ಲಿಷ್ ಮಾಡೋದ್ರ ಜೊತೆಗೆ ಬೇರೆ ಲೇಖಕರ ಬುಕ್ಸ್ ಅನ್ನು ಕೂಡ ನಾನು ಪಬ್ಲಿಷ್ ಮಾಡಿದ್ದೀನಿ. ಆ ರೀತಿ 8 ಕವಿಗಳ ಬುಕ್ಸ್ ಅನ್ನು ನಾನು ಪಬ್ಲಿಷ್ ಮಾಡಿ ಅವರನ್ನ ಸಾಹಿತ್ಯಿಕವಾಗಿ ನಾನು ಬೆಳೆಸಿದ್ದೇನೆ. ನಿಮ್ಮ ಬಸವಪ್ರಿಯ ಪ್ರಕಾಶನ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯ್ತು ಸರ್? ಅಂದ್ರೆ ನಾನೇ ಮಾಡ್ಬೇಕಂತ ಮಾಡಿದ್ದ ಅಥವಾ ಬೇರೆಯವರ ಸಪೋರ್ಟ್ ಇತ್ತ ನಿಮಗೆ ಆತರ? ಇಲ್ಲ, ಅದು ಒಂದು ಪುಸ್ತಕವನ್ನ ಪ್ರಕಟಿಸೋದಕ್ಕೆ ಒಂದು ನೇಮ್ ಬೇಕಾಗುತ್ತೆ, ಒಂದು ನೇಮ್ ಬೇಕಾಗುತ್ತೆ. ನಾನು ಮೊದಲು ಒಂದು ಪುಸ್ತಕ ಪಬ್ಲಿಷ್ ಮಾಡಿದಾಗ ಯಾವುದೇ ಹೆಸರಿನ ಮೇಲೆ ಮಾಡಿರ್ಲಿಲ್ಲ, ಯಾವುದು ಮಲೆನಾಡು ಮಲ್ಲಿಗೆ ಸುಮ್ಮನೆ ಪ್ರಕಟ ಮಾಡಿದ್ವಿ. ಲೆಟರ್ ಪ್ರೆಸ್, ಅವಾಗ ಈ ರೀತಿ ಡಿಜಿಟಲ್ ಪ್ರಿಂಟ್, ಕಂಪ್ಯೂಟರ್ ಪ್ರಿಂಟ್ ಏನಿರಲಿಲ್ಲ. ಲೆಟರ್ ಪ್ರೆಸ್ ಅಲ್ಲಿ ಅವನ ಪುಸ್ತಕ ಪಬ್ಲಿಷ್ ಆಯಿತು. ಅನಂತರದಲ್ಲಿ ಬೇರೆ ಇದನ್ನು ಅವಲೋಕನ ಮಾಡಿದಾಗ ಆ ಪುಸ್ತಕ ಪ್ರಕಟ ಮಾಡುವಾಗ ಒಂದು ಪಬ್ಲಿಕೇಶನ್ ಹೆಸರನ್ನು ನೋಡ್ತಾ ಇದ್ವಿ ನಾವು. ಅದ್ರ ಬಗ್ಗೆ ನಾವು ಅವಲೋಕನ ಮಾಡಿದಾಗ ಯಾವ್ದಾದ್ರು ಒಂದು ಹೆಸರು ಮೇಲ್ಗಡೆ ಬುಕ್ಸ್ ಬಿಡುಗಡೆ ಮಾಡಬಹುದು ಅಂತ ಗೊತ್ತಾಯ್ತು. ಆಗ ನನಗೆ ಪ್ರಿಯವಾದಂತ ನನ್ನ ಹೆಸರಿನ ಮೇಲೆ ನಾನೇ ಬುಕ್ಸ್ ಬಿಡುಗಡೆ ಮಾಡುವುದು ಅಂತೇಳಿ ಬಸವರಾಜಪ್ಪ ಪುಸ್ತಕ ಬರೀತಿರೋದು ಅಲ್ವಾ, ಬಸವ ಪ್ರಿಯ ಪ್ರಕಾಶನ ಅಂತಾನೆ ಮಾಡ್ಕೊಂಡೆ. ಬಹಳಷ್ಟು ಜನ ಬಸವಪ್ರಿಯ ಅನ್ಕೊಂಡ್ಲೆ ನೀವು ಬಸವಣ್ಣನ ಹೆಸರು ಇಟ್ಕೊಂಡಿದ್ದೀರಾ, ಬಸವಣ್ಣ ದೇವ್ರ ಹೆಸರು ಇಟ್ಕೊಂಡಿದ್ದೀರಾ ಅನ್ನೋರು. ಇಲ್ಲ, ನಾನು ಬಸವರಾಜ, ನನಗೆ ನಾನೇ ಪ್ರಿಯ. ಹಾಗಾಗಿ ಬಸವಪ್ರಿಯ ಪಬ್ಲಿಕೇಶನ್ ಅಂತ ಮಾಡಿಕೊಂಡು ಈಗ ಅದರ ವತಿಯಿಂದ 22 ಬುಕ್ಸ್ ಪಬ್ಲಿಕೇಶನ್ ಆಗಿದೆ. ನನ್ನ ಓನ್ ರೈಟಿಂಗ್ 13 ಬುಕ್ಸ್, ಬೇರೆ ಲೇಖಕರು 8 ಬುಕ್ಸ್. ಸರ್, ಈಗ ಒಂದು ಸಾಹಿತ್ಯ ಬರೀತಿದ್ದೀರಾ ಅಂತ ಅಂದಾಗ ಈಗಿನ ಸಮಾಜಕ್ಕೆ ಒಂದಿಷ್ಟು ಮೌಲ್ಯಗಳನ್ನ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಸಾಹಿತ್ಯದ ಮೂಲಕ ಸಾಕಷ್ಟು ಸಂದೇಶಗಳನ್ನು ಕೊಡಬಹುದು, ಆದ್ರೆ ಆ ಸಂದೇಶವನ್ನು ಓದೋರಿಲ್ಲ. ನಾನು ಸಾಕಷ್ಟು ಘೋಷಣೆಗಳನ್ನು ಬರೆದಿದ್ದೀನಿ, ಗ್ರಂಥಾಲಯದ ಕುರಿತು, ಓದುಗರ ಕುರಿತು ಮತ್ತು ಪರಿಸರದ ಕುರಿತು, ಪ್ರಾಣಿ ಪಕ್ಷಿಗಳ ಕುರಿತು, ಪರಿಸರದ ಕುರಿತು ಸಾಕಷ್ಟು ಘೋಷಣೆಗಳನ್ನು ಬರೆದಿದ್ದೀನಿ. ಆದ್ರೆ ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋರ ಸಂಖ್ಯೆ ಬಹಳ ಕಮ್ಮಿ ಇದೆ. ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅದು ಸಮಾಜಕ್ಕೆ ಒಂದು ಸಂದೇಶವಾಗುತ್ತೆ. ನಾವು ಬರೆದದ್ದನ್ನು ಬೇರೆಯವರು ಓದಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳಿಲ್ಲ ಅಂದಾಗ ಅದಕ್ಕೆ ಮೌಲ್ಯ ಇರೋದಿಲ್ಲ. ಅದು ಹಾಗೆ ಒಂದು ಪುಸ್ತಕದ ಲೇಖನವಾಗಿಯೋ ಸಾಹಿತ್ಯವಾಗಿಯೋ ಉಳಿಯುತ್ತೆ. ಅದು ಓದುಗರಿಗೆ ಜವಾಬ್ದಾರಿ ಬೇಕು. ಇದು ಯಾಕೆ ಬರೆದಿದ್ದಾರೆ, ಇದರಲ್ಲಿ ಏನು ಅರ್ಥ ಇದೆ, ನಾವೇನು ಅಳವಡಿಸ್ಕೋಬೇಕು ಅನ್ನೋದು ಆ ಓದುಗರಲ್ಲಿ ಇರಬೇಕಾದಂಥದ್ದು. ಒಬ್ಬ ಶಿಕ್ಷಕನಾಗಿ ವಿದ್ಯೆ ಕಲಿಸ್ಬೋದೇ ಹೊರತು ಬುದ್ಧಿನಲ್ಲಿ ಹೇಳ್ಕೊಡಕ್ಕಾಗಲ್ಲ. ಬುದ್ಧಿಯನ್ನ ಮನೆಯಿಂದಲೇ ಕಲಿಬೇಕಮ್ಮ. ಏಕೆಂದ್ರೆ ಒಬ್ಬ ಶಿಕ್ಷಕ ಏನ್ ಮಾಡಬಲ್ಲ, ಅವನ ಸಬ್ಜೆಕ್ಟ್ಗಳನ್ನ ಅವನು ಪೂರೈಸಕ್ಕೆ ಸಾಕವಾಗಿರುತ್ತೆ, ಅವನಿಗೆ ಬುದ್ಧಿ ಹೇಳ್ಕೊಂತ ಕೂತ್ಕೊಳಕ್ಕಾಗಲ್ಲ. ಹಾಗಾಗಿ ಬುದ್ಧಿ ಸಂಸ್ಕಾರ ಅನ್ನೋದು ಮನೆಯಿಂದಲೇ ಬರಬೇಕು. ವಿದ್ಯೆಯನ್ನು ಮಾತ್ರ ಗುರುಗಳು ಕಲಿಸ್ಬೋದು, ಏಕೆಂದ್ರೆ ಎಲ್ಲ ಪೇರೆಂಟ್ಸ್ ಓದಿರೋರಾಗಿರೋದಿಲ್ಲ. ಹಾಗಾಗಿ ಪೇರೆಂಟ್ಸ್ಗಳಿಗೆ ವಿದ್ಯೆ ಕಲ್ಸಕ್ಕಾಗಲ್ಲ, ಬೇಕಾದ್ರೆ ಬುದ್ಧಿ ಹೇಳ್ಬೋದು, ನೀನ್ ಹಾಗೆ ಮಾಡ್ಬೇಡ ಹೀಗೆ ಮಾಡ್ಬೇಡ ಅಂತ. ಆದ್ರೆ ಮೇಷ್ಟ್ರು ಪಾಠವನ್ನ ಮಾಡವಲ್ಲ, ಬುದ್ಧಿ ಹೇಳ್ಕೊಂತ ಕೂತ್ಕೊಳಕ್ಕಾಗಲ್ಲ. ಇದು ಸ್ವಯಂ ನನ್ನ ಅನುಭವ, ಇದು ನನ್ನ ಅನುಭವ. ಈಗ ಓದುಗರು ಕಮ್ಮಿ ಆಗಿದ್ದಾರೆ ಅಂತ ಅನ್ಸುತ್ತಾ ಸರ್, ಅಥವಾ ಪತ್ರಿಕೆಗಳ ಅಥವಾ ಬುಕ್ಸ್ ಮೂಲಕ ಓದೋರು ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಾರೆ? ಈಗ ಕೆಲವೊಬ್ರು ಮೊಬೈಲ್ ಅಲ್ಲಿ ಓದ್ತಾರೆ, ಕೆಲವೊಬ್ರು ಅವರಿಗೆ ಇರುವ ಸಾಮಾಜಿಕ ಜಾಲತಾಣಗಳ ಮೂಲಕ ಓದ್ತಾರೆ. ನೀವು ಯಾವ ರೀತಿ ಅದನ್ನ ಅನ್ಕೊಂತೀರ?
ನನಗೆ ನೇರವಾಗಿ ಪುಸ್ತಕ ಹಿಡ್ಕೊಂಡು ಓದೋದು ಭಾಳ ಒಳ್ಳೆಯದು. ಆ ಒಂದು ಸ್ಪರ್ಶ ಸುಖ, ಆ ಪುಸ್ತಕ ಹಿಡ್ಕೊಂಡು ಓದೋದಾಗ ಆಗುವ ಆನಂದವೇ ಬೇರೆ. ನಾನು ಇವತ್ತಿನವರೆಗೂ ಕೂಡ ಒಂದು ಪುಸ್ತಕನೂ ಕೂಡ ನಾನು ಈ ಬುಕ್ ಅಂತ ಮಾಡಿದ್ದಾರೆ, ಈಗ ಈ ಬುಕ್ ಅಂತ ಬರುತ್ತೆ, ಆ ಈ ಬುಕ್ಕಲ್ಲಿ ಒಂದು ಪುಸ್ತಕ ಓದಿಲ್ಲ. ಯಾಕಂದ್ರೆ ತೃಪ್ತಿ ಸಿಗಲ್ಲ ನಮಗೆ. ಅದರಿಂದ ನಮಗೆ ಮನಸ್ಸಿಗೆ ಮತ್ತು ಮೆದುಳಿಗೆ ಮತ್ತು ಕಣ್ಣಿಗೆ ಮೂರಕ್ಕೂ ಕೂಡ ತೊಂದರೆನೇ ಹೊರತು, ನಾವು ಸೂರ್ಯನ ಬೆಳಕಲ್ಲಿ ಒಂದು ಪುಸ್ತಕ ಓದಿದಾಗ ಆಗುವ ಆನಂದವು ಮತ್ತು ಒಂದು ಎಲೆಕ್ಟ್ರಾನಿಕ್ ಲೈಟ್ ಬೆಳಕಲ್ಲಿ ಓದಿದಾಗ ಆನಂದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ಆ್ಯಕ್ಚುಲಿ ಜಾಲತಾಣದಲ್ಲಿ ಒಂದು 2-3 ವಿಷಯಗಳನ್ನು ಒಂದು 2-3 ನಿಮಿಷ ಓದ್ಬೋದೇ ಹೊರತು, ಇಡೀ ಒಂದು ಗ್ರಂಥವನ್ನು ನಾನು ಓದ್ತೀನಿ, ಉದಾಹರಣೆಗೆ ಕುವೆಂಪು ಅವರ ಮಲಮಗಳು ಅಂತ ಗ್ರಂಥವನ್ನು ನಾನು ಜಾಲತಾಣದಲ್ಲಿ ಓದಿ ಪೂರೈಸ್ತೀನಿ ಅಂದರೆ ಸಾಧ್ಯವಾಗದೇ ಇರಬಹುದು. ನಮ್ಮ ಶಿವರಾಮ್ ಕಾರಂತರ ಅವರ ಗ್ರಂಥಗಳನ್ನು ನಾನು ಜಾಲತಾಣದಲ್ಲಿ ಓದ್ತೀನಿ ಅಂದರೆ ಸಾಧ್ಯವಾಗದೇ ಇರಬಹುದು. ಸಣ್ಣ ಪುಟ್ಟ ಕವನಗಳನ್ನು, ಸಣ್ಣ ಕಥೆಗಳನ್ನು ಓದ್ಬೋದೇ ಹೊರತು ದೊಡ್ಡ ದೊಡ್ಡ ಪುಸ್ತಕವನ್ನು ನಾವು ನೇರವಾಗಿ ಕೈಯಲ್ಲಿ ಹಿಡಿದೇ ಓದಬೇಕು ಅನ್ನೋದು ನನ್ನ ಸಲಹೆ. ಸರ್, ಈಗ ಬರವಣಿಗೆ ಜೊತೆಗೆ ಒಂದಿಷ್ಟು ಹವ್ಯಾಸಗಳು ಅಂತ ಹೇಳೋದಾದ್ರೆ ಏನೇನಂತ ಹೇಳ್ತೀರಾ ಸರ್? ನನ್ನ ಹವ್ಯಾಸಗಳು ಬೇರೆಯವರಿಗೆ ಪ್ರಿಯ ಆಗುವಂತ ಹವ್ಯಾಸಗಳು ಇರ್ಬೇಕು ಮನುಷ್ಯನಿಗೆ. ಆಕ್ಚುಲಿ ನನಗೆ ಈ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದು, ಈ ದೇವಾಲಯಗಳು ಮತ್ತು ಪಾರ್ಕ್ಗಳು ಮತ್ತು ನೇಚರು, ನದಿ, ಹೊಳೆ, ಹಕ್ಕಿ ಪಕ್ಷಿಗಳು, ಇದನ್ನ ನಾನು ನೋಡೋದು ನನ್ನ ಚಿಕ್ಕ ವಯಸ್ಸಿನಿಂದನೂ ನನಗೆ ಬಂದಿರತಕ್ಕಂಥದ್ದು. ಎರಡನೆಯದು ಅಪರೂಪದ ವಿಚಾರಗಳನ್ನ ಸಂಗ್ರಹಿಸುವಂಥದ್ದು, ತುಂಬಾ ಅಪರೂಪದ ವಿಚಾರಗಳನ್ನ ಸಂಗ್ರಹಿಸಿಡುವಂಥದ್ದು, ಇದು ಎರಡನೇ ಹವ್ಯಾಸ. ಮೂರನೆಯದು ನಾಟಕ. ಅದು ಎಲ್ಲೇ ನಡೆದ್ರು ಕೂಡ ನಾಟಕದ ಸ್ಟೇಜಿಗೆ ಹೋಗ್ಬಿಟ್ಟು ನಾಟಕ ನೋಡುವಂಥದ್ದು ಮತ್ತು ಉತ್ತಮ ಸಿನಿಮಾಗಳು ಬಂದ ಸಿನಿಮಾನು ನೋಡ್ತೀನಿ. ಈ ರೀತಿ ನನ್ನ ಹವ್ಯಾಸಗಳು. ಆಮೇಲೆ ಸ್ನೇಹಿತರ ಊರುಗಳಿಗೆ ಹೋಗುವಂಥದ್ದು, ಅವೆಲ್ಲ ಸಾಮಾನ್ಯವಾಗಿ ನನ್ನ ಹವ್ಯಾಸಗಳು ಇದೆ. ರೇಡಿಯೋ ಕೇಳೋದು ಬಹಳ ಮುಖ್ಯ. ಲೈಬ್ರರಿಗೆ ಹೋಗೋದಂತೂ ಕಂಟಿನ್ಯೂ ಇದ್ದೇ ಇರುತ್ತೆ, ಲೈಬ್ರರಿಗೆ ಹೋಗ್ತೀನಿ. ಅದು ನನ್ನ ಹವ್ಯಾಸಗಳಲ್ಲಿ ಅದು ಕೂಡ ಒಂದು. ಆಮೇಲೆ ಸ್ನೇಹಿತರನ್ನ ಅವ್ರು ಮಾತಾಡ್ಸ್ತಾ ಹೋದ್ರು ನನ್ನ ಸ್ನೇಹಿತ ಅಂತ ಗೊತ್ತಾದ್ರೆ ನಾನೇ ಹೋಗಿ ಅವ್ರನ್ನ ಮಾತಾಡಿಸುವಂಥದ್ದು, ಫೋನ್ ಮಾಡುವಂಥದ್ದು, ಅವ್ರನ್ನ ಸದಾ ಸಂಪರ್ಕದಲ್ಲಿ ಇಟ್ಕೊಳ್ಳುವಂಥದ್ದು ಒಂದು ಹವ್ಯಾಸ ಇದೆ ನಂದು, ಅದನ್ನು ಮಾಡ್ತೀನಿ. ಸರ್, ನಿಮ್ಮ ಇಷ್ಟು ಬರವಣಿಗೆಯಲ್ಲಿ ಓದುಗರು ಮುಂದಕ್ಕೆ ಏನನ್ನ ನಿರೀಕ್ಷಿಸಬಹುದು ನಿಮ್ಮಿಂದ? ಅಂದ್ರೆ ಹೊಸತೇನಾದ್ರು ಇದೆಯಾ? ಅಥವಾ ಈಗ ನಿಮ್ ಸಂಶೋಧನಾ ವಿಷಯ ಅಂದಾಗ ಕೆಲವೊಂದು ಎಕ್ಸೈಟ್ಮೆಂಟ್ ವಿಷಯ ಇರುತ್ತೆ, ಏನ್ ತಗೋಬರ್ತಾರೆ ನೆಕ್ಸ್ಟ್ ಪುಸ್ತಕ ನಮ್ ಬಸವರಾಜ್ ಅವರು ಅನ್ನೋದೊಂದು, ಅದನ್ನ ಯಾವ ರೀತಿ ನಿರೀಕ್ಷಿಸಬಹುದು ಸರ್? ನನ್ನದು ಸಂಶೋಧನಾ ಕೃತಿ ಅಂತಂದ್ರೆ ಪುರಾತನ ದೇವಸ್ಥಾನಗಳು, ಅಂದ್ರೆ ಯಾರು ನೋಡದೇ ಇರ್ತಕ್ಕಂಥ ಅಥವಾ ಯಾರು ಅಲ್ಲಿ ಹೋಗಿ ಅದ್ರ ಕುರಿತು ಏನು ಮಾಡದೇ ಇರ್ತಕ್ಕಂಥ ಅಂಥ ಸ್ಥಳಗಳನ್ನು ಹೋಗಿ ಅಧ್ಯಯನ ಮಾಡಿ ಆ ಕ್ಷೇತ್ರದ ಕುರಿತು ಪುಸ್ತಕವನ್ನು ಮಾಡಿ ಬಿಡುಗಡೆ ಮಾಡುವಂಥದ್ದು ನನ್ನ ಹವ್ಯಾಸ. ಅಲ್ಲಿ ಏನಾಗಿದೆ, ಇತಿಹಾಸ ಬರೆಯೋರಿಗೆ ಅಂತಂದರೆ ವೈಭವೀಕರಿಸಬಾರ್ದು. ಯಾವುದೇ ಒಂದು ಸ್ಥಳದ ಇತಿಹಾಸವನ್ನು ವೈಭವೀಕರಿಸಿ ಬರೆಯೋದ್ರಿಂದ ಏನು ಅರ್ಥ ಇಲ್ಲ. ಅಲ್ಲಿ ಏನು ಇದೆಯೋ ಅದನ್ನು, ಅದು ಎಷ್ಟೇ ಚಿಕ್ಕದಾಗಿ ಪುಸ್ತಕ ಆದರೂ ಪರವಾಗಿಲ್ಲ, ನೇರವಾಗಿ ಇದ್ದದ್ದನ್ನು ಬರೆಯೋದು ನಮ್ಮ ಜನಗಳಿಗೆ ತುಂಬ ಚೆನ್ನಾಗಿ ತಲುಪುತ್ತೆ. ಅದು ನಾವು ಅದನ್ನು ಯಾವುದೇ ಪಾತ್ರಧಾರಿಯನ್ನು ಅತಿಯಾಗಿ ವೈಭವೀಕರಿಸಿದ್ರೆ ಅದು ಕಾದಂಬರಿಯೋ ಅಥವಾ ಇನ್ನೇನೋ ಒಂದು ಆಗೋಗ್ಬಿಡುತ್ತೆ. ಹಾಗಾಗಿ ಒಂದು ಸ್ಥಳ ಮಾಹಿತಿ, ಸ್ಥಳ ಪರಿಚಯ ಅಂತಂದರೆ ಅಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಬರೆಯೋದು ಉತ್ತಮ. ನಿಮ್ಮಂತೆಯೇ ಹೊಸ ಬರಹಗಾರರಿಗೆ ಅಥವಾ ಲೇಖಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಬಹಳ ಚೆನ್ನಾಗಿದೆ ಪ್ರಶ್ನೆ ನೀವು ಕೇಳಿದ್ದು. ಬರವಣಿಗೆ ದಾವಂತ ನಿಮಗೆ ಬೇಡ, ಮೊದಲು ಓದಿ, ಆಮೇಲೆ ಉತ್ತಮ ಸಾಹಿತ್ಯಗಳ ಜೊತೆ ಒಡನಾಡಿ ಅವರ ಅನುಭವಗಳನ್ನು ತಿಳಿದುಕೊಳ್ಳಿ. ಒಂದು ಕವನ ಬರೆಯೋದಕ್ಕೆ ನಾವು 1 ವಾರ ತಗೊಂಡಿದ್ದೀನಿ, 15 ದಿನ ತಗೊಂತೀನಿ. ಕೆಲವರು ಈಗ 1 ನಿಮಿಷಕ್ಕೆ ಒಂದೊಂದು ಕವನ, ಒಂದು ಕತೆ ಬರಿತೀವಿ ಅಂತಾರೆ. ಅವರು ಯಾವ್ದಾದ್ರು ಪುಸ್ತಕ ಓದಿದ್ಯಾ ಅಂತ ಕೇಳಿದ್ರೆ ನಾನು ಆ ಪುಸ್ತಕ ಓದಿಲ್ಲ, ಈ ಪುಸ್ತಕ ಓದಿಲ್ಲ ಅಂತಾರೆ. ಆದರೆ ಕಲ್ಪನೆ ಮಾಡಿಕೊಂಡು ಅಷ್ಟು ಬೇಗ ಕವನಗಳನ್ನ ಬರೆದು ಗಟ್ಟಿ ಇರಲ್ಲ ಅಂತ ನಾನು ಹೇಳ್ತಿರೋದು. ನಿಮಗೆ ಪದಗಳು ಸಿಕ್ಕಲ್ಲ, ಪದಪುಂಜಗಳು ಸಿಕ್ಕೋದಿಲ್ಲ. ನಿಮಗೆ ಪದಪುಂಜಗಳು ಎಲ್ಲಿ ಸಿಗ್ತವೆ ಅಂತಂದ್ರೆ ದೊಡ್ಡ ದೊಡ್ಡ ಮಹಾನ್ ಗ್ರಂಥಗಳಲ್ಲಿ ಸಿಗ್ತವೆ. ನೀವು ನೆನಪಿಟ್ಟುಕೊಂಡು ನಿಮ್ಮ ಸಂದರ್ಭ ತಕ್ಕನಾಗ ಪದಗಳನ್ನು ಹಾಕ್ತಾ ಹೋಗ್ಬೋದು. ನೀವು ಓದಿದ್ರೆ ನಿಮಗೆ ಪದಗಳು ಸಿಗ್ತವೆ, ಪದಗಳು ಸಿಕ್ಕರೆ ನೀವು ಕವಿತೆಯನ್ನು ಕಟ್ಬೋದು, ಕಥೆಯನ್ನು ಕಟ್ಬೋದು. ಹಾಗಾಗಿ ಮೊದಲು ಓದ್ರಿ, ಆಮೇಲೆ ನೀವು ಕವಿತೆ ಅಥವಾ ಕಥೆ ಏನು ಬೇಕಾದ್ರೂ ಬರೀರಿ ಅನ್ನೋದು ನನ್ನ ಸಲಹೆ ಇವರಿಗೆ, ಸಾಹಿತಿಗಳಿಗೆ ನಾನು ಹೇಳೋದು. ಈಗ ಒಂದಿಷ್ಟು ಭಾಷಣಗಳಂತ ಇರ್ಬೋದು ಅಥವಾ ಒಂದಿಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ನಿಮ್ಮ ಒಂದು ಭಾಷಣ ಮೂಲಕ ಇರ್ಬೋದು ಅಥವಾ ನಿಮ್ಮ ಪುಸ್ತಕ ಪ್ರಕಟಣೆ ಮೂಲಕ ಒಂದಿಷ್ಟು ಜನರಿಗೆ ತಲುಪಿರ್ತೀರಲ್ಲ, ಅದ್ರಲ್ಲಿ ನಿಮ್ಮ ನೆಚ್ಚಿನ ಒಂದು ಸಂದರ್ಭ ಅಂತ ಹೇಳೋದಾದ್ರೆ, ಈಗ ಕೆಲವೊಂದು ಮಕ್ಕಳಿಗೆ ನೀವು ಸ್ಪೀಚ್ ಮಾಡಿದಾಗ ತುಂಬಾ ಇಷ್ಟ ಆಗಿರುತ್ತೆ ಸರ್, ನಿಮ್ಮನ್ನ ನಾವು ಇನ್ಸ್ಪೈರ್ ಆಗಿ ಬರಿತಾ ಇದ್ದೀವಿ ಅಂತ ಹೇಳಿರೋರು ಇರ್ತಾರೆ. ಇಲ್ಲ ಕೆಲವೊಬ್ರು ನಿಮ್ಮ ಬುಕ್ಸ್ ಓದಿ ಸರ್ ಎಷ್ಟು ಚೆನ್ನಾಗಿ ಬರ್ದಿದ್ದೀರಾ, ಆರಾಮಾಗಿ ಓದ್ತಾ ಹೋಗ್ಬೋದು ಅಂತಾನು ಹೇಳ್ತಾರೆ. ಇದ್ರ ಒಂದು ಸಂದರ್ಭ, ಒಂದು ಉದಾಹರಣೆ ಹೇಳ್ಬೋದಾ? ಇದೆ. ದಾನವಾಡಿ ರಂಗನಾಥ ಕ್ಷೇತ್ರ ಇತಿಹಾಸ ಪುಸ್ತಕವನ್ನು
ಕೃಷ್ಣಮೂರ್ತಿ ಅಂತ ನಮ್ಮ ಸ್ನೇಹಿತರು ಈಗಲೂ ಇದ್ದಾರೆ. ಹ್ಮ್ ಅವರು ಬಹಳ ದಿನ ಪುಸ್ತಕ ಓದೋದನ್ನ ಬಿಟ್ಬಿಟ್ಟಿದ್ರಂತೆ. ಹ್ಮ್ ನಾನು ಅಂಗಡಿಗೆ ಹೋಗಿ ಪುಸ್ತಕ ಕೊಟ್ಟಾಗ ಅವರು ಅದನ್ನ ಓದ್ಬಿಟ್ಟು ಅನಿಸ್ತಂತೆ ಬಹಳ ವರ್ಷ ಆಗಿತ್ತು ಪುಸ್ತಕ ಓದ್ದೇನೆ. ಈ ಪುಸ್ತಕ ಓದ್ತಾ ಹೋದಾಗ ನಾನೇ ನೇರವಾಗಿ ಆ ಕ್ಷೇತ್ರಕ್ಕೆ ಹೋದಂಗಾಯ್ತು. ಈ ಮಟ್ಟಕ್ಕೂ ಕೂಡ ಪುಸ್ತಕ ಬರಿಬಹುದಾ, ಇವ್ರನ್ನ ಕರೆದುಬಿಟ್ಟು ನಾನು ಮಾತಾಡಿಸ್ಬೇಕು ಅಂತ ನನ್ನ ವಿಳಾಸಕ್ಕೆ ಅವ್ರು ಕಾಗದ ಬಿಟ್ಟು ನನ್ನ ಅವ್ರ ಅಂಗಡಿ ಹತ್ರ ಕರ್ಸ್ಕೊಂಡಿದ್ರು. ಪುಸ್ತಕ ಆ ರೀತಿ ಓದಿನ ಮೇಲೆ ಪ್ರಭಾವ ಬೀರಬೇಕು, ಅವಾಗ ನಾವು ಬರೆದದ್ದಕ್ಕೂ ಸಾರ್ಥಕವಾಗುತ್ತೆ. ಇವತ್ತು ನನ್ನ ಜೊತೆಗೆ ಇದ್ದಾರೆ, ಅವರು ಬಹಳ ಆತ್ಮೀಯವಾಗಿದ್ದಾರೆ, ನನಗೆ ಉತ್ತಮವಾದ ಸಹಕಾರ ಕೂಡ ಅವ್ರು ಕೊಟ್ಟಿದ್ದಾರೆ. ಒಂದು ಪುಸ್ತಕವನ್ನು ಓದಿ ಪುನಃ ಮತ್ತೊಂದು ಪುಸ್ತಕ ನಾನು ಓದಬೇಕು ಅನ್ನುವಂಥ ಮನಸ್ಸನ್ನ ಓದುಗನಿಗೆ ಕೊಡುವಂಥ ಕೆಲಸ ಲೇಖಕ ಅಂತ ಸಾಹಿತ್ಯವನ್ನು ಕೊಡಬೇಕು ಅನ್ನೋದು ನನ್ನ ಭಾವನೆ. ಈಗ ನಮ್ಮ ಸರ್ಕಾರ ಇರ್ಬೋದು ಅಥವಾ ಒಂದಿಷ್ಟು ಆಡಳಿತಗಳು ಏನಂತಾರೆ ಅಂದ್ರೆ ಎಲ್ರಿಗೂ ನಮ್ಮ ಸಹಾಯ ಮಾಡಿದೀವಿ ಹಂಗಂತ ಹೇಳ್ತಾರೆ. ಈಗ ಕೆಲವೊಂದು ಕಲಾವಿದರಿಗಿರ್ಬೋದು ಅಥವಾ ಕೆಲವೊಂದು ಸಾಹಿತಿಗಳಿಗಿರ್ಬೋದು ಅವ್ರಿಗೆ ಸಿಗದೆ ಇರೋ ಎಷ್ಟೋ ಒಂದು ಹಂಗೆ ಉಳಿದ್ ಬಿಟ್ಟಿರ್ತವೆ. ಏನೋ ಅವರಿಗೆ ತಿಂಗಳ ಮಾಸಾಶನ ಇರ್ಬೋದು, ಆತರ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಈಗ ಏನಾಗಿದೆ ಅಂತಂದ್ರೆ ಪ್ರತಿಭೆಗಳನ್ನ ಗುರುತಿಸುವವರ ಸಂಖ್ಯೆ ಕಡಿಮೆ ಆಗಿದೆ. ಸರ್ಕಾರಕ್ಕೂ ಕೂಡ ಆ ನಿಟ್ಟಿನಲ್ಲಿ ಅಂತ ಒಂದು ಜವಾಬ್ದಾರಿ ಏನಿಲ್ಲ. ಆಮೇಲೆ ಈ ಸಾಮಾನ್ಯ ಪ್ರತಿಭೆಗಳು ನಮಗೆ ಬಹುಮಾನ ಬರಲಿ ಅಂತಾನೆ ಯಾರು ವರ್ಕ್ ಮಾಡಲ್ಲ. ಅವ್ರು ಅದನ್ನ ಒಂದು ಕರ್ತವ್ಯವಾಗಿ ಅದನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅದನ್ನು ಗುರುತಿಸಬೇಕಾದದ್ದು ಅವ್ರ ಅಕ್ಕಪಕ್ಕ ಇರ್ತಕ್ಕಂಥ ಸ್ನೇಹಿತರು ಮತ್ತು ಆ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಪಾಠಿಗಳು, ಅವ್ರ ಊರಿನ ಗ್ರಾಮಸ್ಥರು, ಅವರು ಗುರುತಿಸಿ ನಮ್ಮೂರಲ್ಲಿ ಇಂಥದ್ದೊಂದು ಪ್ರತಿಭೆ ಇದೆ, ಇವರನ್ನ ನಾವು ಸಂಬಂಧಪಟ್ಟ ಇಲಾಖೆಗೆ ಪರಿಚಯಿಸಬೇಕು ಅಂತ ಅವರಲ್ಲಿ ಬರಬೇಕಮ್ಮ. ಆಗ ಆ ಪ್ರತಿಭೆಯನ್ನು ಗುರುತಿಸಿದ್ದಕ್ಕೂ ಸಾರ್ಥಕವಾಗುತ್ತೆ. ಆ ಪ್ರತಿಭೆ ಸಮಾಜಮುಖಿಯಾಗಿಯೋ ಸಾಹಿತ್ಯಿಕವಾಗಿಯೋ ಅವನ ಕೆಲಸ ಮಾಡೋದಕ್ಕೂ ಕೂಡ ಸಾರ್ಥಕವಾಗುತ್ತೆ. ಇವತ್ತೇನಾಗಿದೆ ಅಂತಂದ್ರೆ ಎಲ್ಲ ಇಂಪ್ಲೂಯೆನ್ಸ್. ನಾವೇನೇ ಪ್ರಶಸ್ತಿ ತಗೋಬೇಕಾದ್ರೂ ಕೂಡ ಇಂಪ್ಲೂಯೆನ್ಸ್ ಬೇಕು, ರಾಜಕೀಯದವ್ರ ಹೇಳಿಕೆ ಬೇಕು, ಇನ್ನೇನೋ ಒಂದು ಬೇರೆ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳ ಮೇಲೆ ಇವತ್ತು ಪ್ರಶಸ್ತಿಗಳು, ಬಹುಮಾನಗಳು, ದೊಡ್ಡ ದೊಡ್ಡ ಬಹುಮಾನಗಳೆಲ್ಲ ಬರ್ತಾ ಇದೆ. ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ ಅವರ ಸಾಧನೆಯನ್ನು ಗುರುತಿಸಿ ಕೆಲವೊಂದು ವ್ಯಕ್ತಿಗಳು ಬಹುಮಾನವನ್ನ ಪ್ರಶಸ್ತಿಯನ್ನ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ. ಇನ್ನು ಮುಂದಾದರೂ ಕೂಡ ಸರ್ಕಾರ ಯಾವ ಇನ್ಫ್ಲುಯೆನ್ಸ್ ಇಲ್ಲದೆ ಪ್ರತಿಭೆಯನ್ನು ನೇರವಾಗಿ ಗುರುತಿಸಿ ಅವರ ಸಾಧನೆಯನ್ನ ಗುರುತಿಸಿ ಸನ್ಮಾನಿಸುವಂತ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡಲಿ ಅನ್ನೋದು ನನ್ನ ಈ ಮೂಲಕ ಮನವಿ. ನಿಮ್ಗೆ ಈಗ ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ ಸರ್, ಅದರಲ್ಲಿ ಒಂದಿಷ್ಟು ಪ್ರಶಸ್ತಿಗಳು ಅಥವಾ ಒಂದಿಷ್ಟು ಸನ್ಮಾನಗಳ ಬಗ್ಗೆ ಹೇಳ್ಬೋದಾ? ನಿಮ್ಮ ನೆಚ್ಚಿನದು ಅಂತ ಕೂಡ ಹೇಳ್ಬೋದಾ? ನನಗೆ ಸಾಕಷ್ಟು ಸನ್ಮಾನಗಳಾಗಿದೆ, ಪ್ರಶಸ್ತಿ ಪತ್ರ ಬಂದಿದೆ, ಪ್ರಶಸ್ತಿಗಳು ಕೂಡ ಬಂದಿದೆ, ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಸಾಕಷ್ಟು ಬಂದಿದ್ದಾವೆ. ಮತ್ತೆ ನಮಗೆ ಈ ಶಿಕ್ಷಕರ ರಾಜ್ಯ ಮಟ್ಟದ ಶಿಕ್ಷಕರ ಸಂಘದ ವತಿಯಿಂದ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಬಂದಿದೆ ಮತ್ತು ವಿಶ್ವಕರ್ಮ ಅಸೋಸಿಯೇಷನ್ ಬೆಂಗಳೂರು ಇವರಿಂದನೂ ಕೂಡ ನನಗೆ ರಾಜ್ಯ ಮಟ್ಟದ ವಿಶ್ವಕರ್ಮ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ನಮಗೆ ಬಂದಿದೆ. ನಾನು ತುಂಬಾ ನೆನಪಿಡುವಂತ ಒಂದು ಪ್ರಶಸ್ತಿ ಅಂತಂದ್ರೆ ವಿಶ್ವಕರ್ಮ ಸಂಘದವರು ನನಗೆ ಕೊಟ್ಟಂತ ಒಂದು ಸಾಹಿತ್ಯ ಪ್ರಶಸ್ತಿ ನನಗೆ ತುಂಬಾ ದೊಡ್ಡ ಮಟ್ಟದ ಪ್ರಶಸ್ತಿ, ಅದು ನಾನು ಯಾವತ್ತೂ ಮರೆಯಲ್ಲ. ಮತ್ತು ಹೂವಿನ ಅಡಗಲಿಯಲ್ಲಿ ನನಗೆ ಹಾಸ್ಯ ಸಾಹಿತ್ಯ ರತ್ನ ಅಂತೇಳಿ ಪ್ರಶಸ್ತಿ ಕೊಟ್ಟರು. ನನ್ನ ಒಂದು ಕವನಕ್ಕೆ ರಾಜ್ಯ ಮಟ್ಟದ ಹಾಸ್ಯ ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ನನಗೆ ಬಂತು. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಂತೀನಿ. ಈಗ ಸಾಕಷ್ಟು ಪ್ರಶಸ್ತಿಗಳು ಸನ್ಮಾನಗಳು ಆಗಿದೆ. ನನ್ನ ಸಾಹಿತ್ಯ ಯಾರಾದ್ರೂ ಗುರುತಿಸ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಲ್ಲಿ ತುಡಿತಾ ಇದೆ, ನಾನು ಬರೀತಾ ಇದ್ದೇನೆ, ಅದನ್ನು ಇಷ್ಟಪಡ್ತಾ ಇದ್ದಾರೆ. ನಾನು ಬರೆದ ಯಾವ ಪುಸ್ತಕವೂ ಕೂಡ ನನ್ನಲ್ಲಿ ಎಲ್ಲ ಶೋಲ್ಡ್ ಔಟು, ನನ್ನ ದಾಖಲೆಗಳಿಲ್ಲ, ಎಲ್ಲ ಒಂದೊಂದೇ ಕಾಂಪ್ಲಿಮೆಂಟರಿ ಕಾಪಿ ಇಟ್ಕೊಂಡಿರೋದು. ಎಷ್ಟೋ ಓದುಗರು ನನ್ನ ಪುಸ್ತಕವನ್ನು ಜೆರಾಕ್ಸ್ ಮಾಡಿ ತಗೊಂಡೋಗಿದ್ದಾರೆ. ಆ ಮಟ್ಟಿಗೆ ನನ್ನ ಸಾಹಿತ್ಯ ಇದೆ. ಕೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಮ್ಮ ಜೊತೆಗಿದ್ರು JN ಬಸವರಾಜಪ್ಪ ಸರ್ ಅವರು, ಹೆಸರಾಂತ ಸಾಹಿತಿಗಳು ಅಂತ ಕೂಡ ಹೇಳ್ಬೋದು. ಹೀಗೆ ಇನ್ನಷ್ಟು ಸಾಹಿತಿಗಳೊಂದಿಗೆ, ಇನ್ನಷ್ಟು ಕಲಾವಿದರೊಂದಿಗೆ, ಇನ್ನಷ್ಟು ದಿನ ನಿಮ್ಮೊಂದಿಗೆ ಎದುರಿಗೆ ಬರ್ತೀವಿ. ಇಷ್ಟೊತ್ತು ನಮ್ಮ ಜೊತೆಗಿದ್ರು JN ಬಸವರಾಜಪ್ಪ ಸರ್ ಅವರು. ಧನ್ಯವಾದಗಳು. ಧನ್ಯವಾದಗಳಮ್ಮ. ತಾವು ನನ್ನ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಮನೆ ತನಕ ಬಂದು ನಮ್ಮ ಸಂದರ್ಶನ ಮಾಡಿ ನಾನು ಜನಗಳಿಗೆ ತಲುಪಿಸುವಂಥ ಕೆಲಸನ ನೀವು ಮಾಡ್ತಾ ಇದ್ದೀರಾ. ನಿಜವಾಗಲೂ ದೇವರು ನಮಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ. ಭಾರ್ಗವಿ ಅವರ ಈ ಒಂದು ಕಾರ್ಯ ನಿರಂತರವಾಗಿ ನಡೆಯಲಿ. ಇದಕ್ಕೆ ನಮ್ಮ ಸಹಕಾರ ಸಪೋರ್ಟು ಇದ್ದೇ ಇರುತ್ತೆ. ನಮ್ಮಂಥ ಪ್ರತಿಭೆಗಳು ಇನ್ನೂ ಬಹಳ ಜನ ಇದ್ದಾರೆ, ಅವರನ್ನು ಕೂಡ ಇದೇ ಥರನೇ ನಿಮ್ಮ ಒಂದು ಯೂಟ್ಯೂಬ್ ಮೂಲಕ ಪರಿಚಯ ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್.